ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇನ್ನೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತು ಎಲ್ಲರಿಗೂ ಗೊತ್ತೇ ಇದೆ, ಇವತ್ತು ತುಂಬ ಸ್ಪೆಷಲ್ ಡೇ. ಅಂದರೆ ಇವತ್ತು ಇನ್ಸ್ಪಿರೇಷನ್ ಡೇ ಸ್ಫೂರ್ತಿ ದಿನ ಅಂತ ಹೆಸರು ಬಂದಿದೆ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರಿಂದ. ಸೊ ಹಿ ಸಚ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಆಲ್ ದ ಪೀಪಲ್ ಲಿವಿಂಗ್ ಔಟ್ ದೇರ್. ಅಂದರೆ ಇವಾಗ ನಾವು ಪ್ರತಿದಿನ ಒಬ್ಬ ವ್ಯಕ್ತಿ ಥರ ಬದುಕಬೇಕು ಅಂತ ರೋಲ್ ಮಾಡೆಲ್ನ ನಾವು ಯಾರಾದರೂ ಇಟ್ಕೊಬೇಕಂದ್ರೆ ಅದನ್ನು ನಾವು ಡೆಫಿನೆಟಾಗಿ ಅಪ್ಪು ಸರ್ನ ಇಟ್ಕೊಬೋದು. ಏನಕ್ಕೆ ಅಂದರೆ ಅವರು ಲೈಫಲ್ಲಿ ಹೆಸರಲ್ಲೇ ಇದೆ ರಾಜಕುಮಾರ ಅಂತಂದರೆ ಅದೇ ಎಲ್ಲ ಡಿಸ್ಕ್ರೈಬ್ ಮಾಡುತ್ತೆ ಅವ್ರ ಬಗ್ಗೆ. ಸೊ ಇವತ್ತು ಅವರ 50th ಇಯರ್ ಬರ್ಡೇ ಆಗಿರೋದ್ರಿಂದ ಸೊ ನಮ್ಮ ಕಡೆಯಿಂದ ಚಿಕ್ಕದಾಗಿ ಅವ್ರ ಮೆಮೊರಿನ ನೆನೆಸ್ಕೊಳ್ಳೋಣ ಅಂತ, ಅವ್ರು ಮಾಡಿರೋ ವರ್ಕ್ಸ್ಗೆ ಎಲ್ಲದಕ್ಕೂ ಇಟ್ ವಿಲ್ ಬಿ ಸಚ್ ಅ ಗ್ರೇಟ್ ಇನ್ಸ್ಪಿರೇಷನ್ ರಿಮೆಂಬರಿಂಗ್ ಹಿಮ್ ಆನ್ ಹಿಸ್ ಬರ್ಡೇ. ಸೊ ಒಂದು 1 minute 1-2 ಲೈನ್ಸ್ ಆಫ್ ಹಿಸ್, ನನಗೆ ಅವರ ಸಾಂಗಲ್ಲಿ ಫೇವ್ರೆಟ್ ಲೈನ್ಸ್ನ ಹಾಡ್ತಾ ಈ ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಅಂತ ಕೇಳ್ಕೊತೇನೆ. ಸೊ ಎಸ್, ಸೊ ನನಗೆ ಅಪ್ಪು ಸರ್ ಎಲ್ಲ ಮೂವೀಸು ಇಷ್ಟ. ಅಪ್ಪುವಿಂದ ಹಿಡಿದು ಈ ಕೊನೆಯ ಮೂವಿ ಜೇಮ್ಸ್ ರಿಲೀಸ್ವರೆಗೂ ನಾನು ಪ್ರತಿಯೊಂದು ಮೂವಿನೂ ನೋಡಿದ್ದೀನಿ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಮ್. ಸೊ ಅವ್ರ ಮೂವೀಸಿಂದ ಇನ್ಸ್ಪೈರ್ ಆಗೋದು ಅಷ್ಟೇ ಅಲ್ದಿರ ಒಬ್ಬ ಮನುಷ್ಯತ್ವ ಹ್ಯುಮ್ಯಾನಿಟಿ ಆಗಿ ಅವ್ರನ್ನ ಇಷ್ಟಪಡೋದು ತುಂಬ ಇದೆ. ಸೊ ಅದನ್ನೆಲ್ಲ ಹೊರತುಪಡಿಸಿ ಅವ್ರದ್ದು ಒಂದು ಮೂವಿದು 2 ಲೈನ್ಸ್ ಹಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಅವ್ರಿಗೋಸ್ಕರ. ಹ್ಯಾಪಿ ಬರ್ಡೇ ಅಪ್ಪು ಸರ್, ವಿ ಆಲ್ ಲವ್ ಯು, ಯು ವಿಲ್ ಫಾರ್ ಎವರ್ ಸ್ಟೇ ಇನ್ ಅವರ್ ಹಾರ್ಟ್ಸ್ ಅಂತ ಹೇಳ್ತಾ ಈ ಸಾಂಗ್ ಅಪ್ಪು ಸರ್ಗೋಸ್ಕರ. ಎಲ್ಲ ಇತ್ತು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹ್ಯಾಪಿ ಬರ್ಡೇ ಅಪ್ಪು ಸರ್, ವಿ ಆಲ್ ಲವ್ ಯು ಆ್ಯಂಡ್ ಯು ವಿಲ್ ಸ್ಟೇ ಅ ಗ್ರೇಟ್ ಇನ್ಸ್ಪಿರೇಷನ್ ಥ್ರೂ ಔಟ್ ಅವರ್ ಲೈಫ್ ಅಂತ ಹೇಳ್ತಾ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತಿನ ವೀಡಿಯೋ ಬಂದು ಏನಂದರೆ ಬೇಸಿಕಲಿ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಇವಾಗ ಇಂಟರ್ನ್ಶಿಪ್ಸ್ ಅಂತ. ಇಂಟರ್ನ್ಶಿಪ್ಸ್ ಅಂತ ಅಂದರೆ ಬೇಸಿಕಲಿ ಇವಾಗ ನಾವು ಒಂದು ಎಜುಕೇಷನ್ ಆದಮೇಲೆ ಇವಾಗ ನಾವೇನಾದರೂ ಇಂಟ್ರೆಸ್ಟಾಗಿ ಕಲಿಬೇಕಂದ್ರೆ, ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಲೈನಲ್ಲಿ ಒಂದೊಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಗೈಸ್ ಬೇಸಿಕಲಿ. ಸೊ ಆ ಸೆಕ್ಟರ್ನ ಆ ಮೋಡ್ ಆಫ್ ನೋಟಿಫಿಕೇಷನ್ನ ನಾವು ತಿಳ್ಕೊಂಡು ಸ್ಟೆಪ್ ಇನ್ ಆಗೋವಂಥದ್ದು. ಅಂದರೆ ಇವಾಗ ನಮ್ಮ ಕರಿಯರಲ್ಲಿ ಇವಾಗ ಹೇಗೆ ಎಜುಕೇಷನ್ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗುತ್ತೆ, ಎಜುಕೇಷನ್ ಆದಮೇಲೆ ವಾಟ್ ಈಸ್ ನೆಕ್ಸ್ಟ್ ಅಂತ ಬಂದಾಗ ಅದು ಕೂಡ ಒಂದು ಇಂಪಾರ್ಟೆಂಟ್ ಫೇಸ್ ಆಫ್ ಅವರ್ ಲೈಫೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ನಾನು ತುಂಬ ದಿವಸದಿಂದ ಇವಾಗ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಅಂತ ಬರುತ್ತೆ. ಏನು ಈ ಇಂಟರ್ನ್ಶಿಪ್ ಅಂದರೆ ಬೇಸಿಕಲಿ ನಮ್ರತ ಅಂದರೆ ಅಂತ ಡೌಟ್ಸ್ ಇರೋವಂಥ ಎಲ್ಲ ಜನಗಳು ನನ್ನ ವೀಡಿಯೋ ನೋಡಿದ್ರೆ ಸಾಕು, ಕಂಪ್ಲೀಟಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ವಾಟ್ ಈಸ್ ದಿಸ್ ಇಂಟರ್ನ್ಶಿಪ್, ಈ ಇಂಟರ್ನ್ಶಿಪ್ ಒಳಗಡೆ ಏನೇನು ಇರುತ್ತೆ, ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇದು ಬಂದು PM ಇಂಟರ್ನ್ಶಿಪ್ ಬಂದುಬಿಟ್ಟು ಇದನ್ನು ಲಾಂಚ್ ಮಾಡಿದ್ದು ಲಾಸ್ಟ್ ಇಯರ್, ಅಂದರೆ October 3rd 2024 ದಟ್ ವಾಸ್ ಲಾಂಚ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ ಇದನ್ನು ಲಾಂಚ್ ಮಾಡಿರೋವಂಥದ್ದು. ಇದಕ್ಕೋಸ್ಕರನೇ ಗೌರ್ಮೆಂಟ್ ಆಫ್ ಇಂಡಿಯಾ ಏನಂತಾರೆ ಬಜೆಟಾಗಿ 800 crores ಇನ್ವೆಸ್ಟ್ ಮಾಡಿದ್ದಾರೆ ಬರೀ ಇಂಟರ್ನ್ಶಿಪ್ ಪ್ರೋಸೆಸ್ಗೋಸ್ಕರನೇ. ಸೊ ಇದರಿಂದ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಂತಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿದ್ದಾರೆ ಅಂದರೆ ಇದನ್ನು ಲಾಂಚ್ ಮಾಡಿರೋದು ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರು. ಸೊ ಇದನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಇದರಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಸೊ ಇದಕ್ಕೆ ಎಲಿಜಿಬಲ್ ಕ್ರೈಟೀರಿಯಾಸ್ ಬಂದ್ಬಿಟ್ಟು ಇವಾಗ ನಾನು ಬಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದಾ, ಇಲ್ಲ ಖಂಡಿತವಾಗ್ಲೂ ಇಲ್ಲ. ಸೊ ದ ಏಜ್ ಗ್ರೂಪ್ ಬಿಟ್ವೀನ್ 21 to 24 years, ಇವನ್ ಇಫ್ ಯು ಆರ್ ಕ್ರಾಸ್ಡ್ 24 years ಅಂದರೆ ಇವಾಗ ನೀವು 25 years ಓಲ್ಡ್ ಇರ್ತೀರ ಅಂದರೆ ಇವನ್ ನೀವು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಈ ಒಂದು ಇಂಟರ್ನ್ಶಿಪ್ಗೆ. ಎಕ್ಸ್ಕ್ಲೂಸಿವ್ ಆಗಿ 21 to 24 years ಓಲ್ಡ್ ಇರೋಂತಹ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಈ ಇಂಟರ್ನ್ಶಿಪ್ಗೆ. ಸೊ ಫಸ್ಟು ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ March 12, 2025 ಮಾತ್ರ
ಮಾತ್ರ ಟೈಮ್ ಇತ್ತು. ಬಟ್ ತುಂಬ ಅಪ್ಲಿಕೇಶನ್ಸ್ ರಿಸೀವ್ ಆಗ್ತಾನೆ ಇದ್ದಿದ್ದರಿಂದ ಸೊ ಅದು ಎಕ್ಸ್ಟೆನ್ಷನ್ ಆಗಿ ಸೊ ಮಾರ್ಚ್ 30th 2025ವರೆಗೂ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಸ್ಟಿಲ್ ಯು ಹ್ಯಾವ್ ಟೈಮ್ ಆ್ಯಂಡ್ ಸ್ಟಿಲ್ ಯು ಹ್ಯಾವ್ ಅ ಗೋಲ್ಡನ್ ಅಪಾರ್ಚುನಿಟಿ. ಅಂದರೆ ಈ ಮಂತ್ ಮಾರ್ಚ್ 30th 2025ವರೆಗೂ ನೀವು ಈ ಇಂಟರ್ನ್ಶಿಪ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಫ್ ಯು ಹ್ಯಾವ್ ದಟ್ ಡೆಸಿಗ್ನೇಷನ್, ಇಲ್ಲ ನಾನು ಇಂಟರ್ನ್ಶಿಪ್ ಮಾಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬರ್ತಿರೋದು ಅನ್ನೋದಾದರೆ ಯು ಆಲ್ ಹ್ಯಾವ್ ಅ ಚಾನ್ಸ್, ಸ್ಟಿಲ್ ಯು ಕ್ಯಾನ್ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್. ಸೊ ನಾನು ಫಸ್ಟೇ ಹೇಳ್ದಂಗೆ ಏಜ್ ಕ್ರೈಟೀರಿಯಾ ಇರುತ್ತೆ. ಸೊ ಫಸ್ಟ್ ಅದು ಬಂದುಬಿಟ್ಟು 21 to 24 years ಓಲ್ಡ್ ಮಾತ್ರ ಆಗಿರಬೇಕು. ನೀವು 25 years ಆಗಿದ್ರೆ ಕೂಡ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಇದಕ್ಕೆ ಅಪ್ಲೈ ಮಾಡೋಂಥವ್ರು ಎಜುಕೇಷನ್ ಕ್ವಾಲಿಫಿಕೇಷನ್ ಲೀಸ್ಟ್ ನೀವು 10th ಸ್ಟ್ಯಾಂಡರ್ಡ್ ಆಗಿರಬೇಕು. ಬಟ್ 10th ಬಿಟ್ಟು 2nd PUC ಮತ್ತು ಇವಾಗ ನೀವು ಒಂದು ಡಿಗ್ರಿ ಹೋಲ್ಡರ್ ಆಗಿದ್ರೆ ಎಕ್ಸಾಂಪಲ್ BCom, BSc, BBA ಈ ಥರ ಯಾವುದೇ ಆಗಿದ್ರು ಇಟ್ ಈಸ್ ವೆರಿ ಗುಡ್, ಎಕ್ಸಲೆಂಟ್. ಅಂದರೆ ನೀವು ಒಳ್ಳೊಳ್ಳೆ ಕಂಪನೀಸಲ್ಲಿ ಪ್ಲೇಸ್ಮೆಂಟ್ ಆಗ್ತೀರಾ ಅಂತ. ಬಟ್ ಮಿನಿಮಮ್ ಅಟ್ಲೀಸ್ಟ್ 10th ಅಥವಾ 2nd PUC ಆಗಿರಲೇಬೇಕು. ಅದಕ್ಕಿಂತ ಕೆಳಗಡೆ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿದರೆ ಯು ಕಾಂಟ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಬೇಸಿಕಲಿ. ಸೊ ಅದೊಂದಾಗಿರುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಈ ಪ್ರೊಫೆಷ್ನಲ್ ಡಿಗ್ರೀಸ್ ಅಂದರೆ ಇವಾಗ MBA, MCom, CA ಮಾಡ್ತಿರೋರು ಈ ಇಂಟರ್ನ್ಶಿಪ್ಗೆ ಎಲಿಜಿಬಲ್ ಇಲ್ಲ. ಸೊ ಅವರು ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಓನ್ಲಿ ದ ಪೀಪಲ್ ಆರ್ ದ ಸ್ಟೂಡೆಂಟ್ಸ್ ಹೂ ಹೋಲ್ಡ್ 10th standard, 12th, that is secondary education, and a degree. It might be BCom, BBA, BSc, whatever your sector, according to your convenience, whatever you have studied, ಅದರ ಮೇಲೆ ನೀವು ಈ ಇಂಟರ್ನ್ಶಿಪ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಇದು ಏನಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ತಂದಿರೋದು ಈ ಇಂಟರ್ನ್ಶಿಪ್ ಅಂದರೆ ಇವಾಗ ರಿಯಲ್ ವರ್ಲ್ಡ್ ಲರ್ನಿಂಗಿಗೂ ಅಕಾಡೆಮಿಕ್ ಕೌನ್ಸಿಲಿಂಗು ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗ ಒಂದೊಂದು ಸ್ಟೂಡೆಂಟು ಒಂದೊಂದು ಸಿಲೆಬಸ್ಸಲ್ಲಿ ಓದ್ತಾರೆ. ಕೆಲವರು NCERT ಸಿಲೆಬಸ್ಸಲ್ಲಿ ಓದ್ತಾರೆ, ಕೆಲವರು ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಾರೆ, ಕೆಲವರು CBSE ಸಿಲೆಬಸ್ಸಲ್ಲಿ ಓದ್ತಾರೆ. ಬಟ್ ಯು ಸ್ಟಡಿ ಇನ್ ಡಿಫ್ರೆಂಟ್ ರೇಂಜ್. ಅಂದರೆ ಒಂದೊಂದು ಸಿಲೆಬಸ್ಗಲ್ಲೂ ನೀವು ಓದ್ತಾನೆ ಇರ್ತೀರ. ಬಟ್ ಕೆಲಸ ಅಂತ ಬಂದಾಗ ಎಲ್ಲರೂ ಒಂದೇ. ಇವಾಗ ಹೇಗೆ ಜಾತಿ ಮತ ಅಂತ ನಾವು ವಿಂಗಡಣೆ ಮಾಡಿದಾಗ ಮನುಷ್ಯತ್ವ ಅಂತ ತಗೊಂಡಾಗ ಹ್ಯುಮ್ಯಾನಿಟಿ ಕೌಂಟ್ಸ್ ಅಟ್ ದಿ ಎಂಡ್, ಹಾಗೆ ಇಲ್ಲೂ ಕೂಡ ಅಷ್ಟೇ ಎಜುಕೇಷನ್ ಸೆಕ್ಟರಲ್ಲಿ ಬಂದಾಗ ಒಂದೊಂದು ಸಿಲೆಬಸ್ಸಲ್ಲಿ ಓದಿದ್ರು ಎಲ್ಲ ರೀತಿಯಾದಂಥ ಎಜುಕೇಷನ್ ಕೂಡ ಒಂದೇ ಆಗಿರುತ್ತೆ. ಆ ಎಜುಕೇಷನ್ ಬೇರೆ, ಈ ಎಜುಕೇಷನ್ ಬೇರೆ ಅಂತ ನಾವೆಲ್ಲೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅಥವಾ ಇದು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಒಂಥರ ಪಾರ್ಶಿಯಾಲಿಟಿ ಮಾಡೋಕ್ಕಾಗಲ್ಲ. ಯಾಕಂದರೆ ಎಜುಕೇಷನ್ ಇಸ್ ಆಲ್, ಇಟ್ ಈಸ್ ಫಾರ್ ಎವ್ರಿ ಒನ್. ಇವಾಗ ನೀವು ಆ ಥರ ಎಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. ಸೊ ಇಂಟರ್ನ್ಶಿಪ್ಪಿಗೆ ನಾನು ಹೇಳಿದೆ ಏನೇನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಬೇಕು ಅಂತ. ಸೊ ಇವಾಗ ನಿಮಗೆಲ್ಲ ಡೌಟ್ ಬರುತ್ತೆ, ಇದರಿಂದ ಏನು ಬೆನಿಫಿಟ್ಟು ಅನ್ನೋ ಥರ. ಆದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ಏನಂದರೆ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇವಾಗ ಅವ್ರು ಇಷ್ಟು ಇನ್ವೆಸ್ಟ್ ಮಾಡಿ ಅವ್ರದ್ದು ಮೋಟಿವ್ ಏನು ಈ ಹಿಂದೆ ಅಂದರೆ PM ಇಂಟರ್ನ್ಶಿಪ್ ಅಂದರೆ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಇಂಟರ್ನ್ಶಿಪ್ ಯಾವುದು, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ ಲಾಂಚ್ ಆಗಿರೋವಂಥದ್ದು. ಅವ್ರದ್ದು ಮೋಟಿವ್ ಏನಂದರೆ ಅಟ್ಲೀಸ್ಟ್ ಬೈ ದಿ ಎಂಡ್ ಆಫ್ ದ 5 years ಒಳಗಡೆ ಅಟ್ಲೀಸ್ಟ್ ಒಂದು 10 lakhs ಅಥವಾ ಒಂದು 15 lakhs ಸ್ಟೂಡೆಂಟ್ಸ್ ಅಥವಾ ಎಂಪ್ಲಾಯೀಸ್ನ ಒಂದು ಒಳ್ಳೆ ಟಾಪ್ 500 ಟಾಪ್ MNC IT BT ಕಂಪ್ನೀಸಲ್ಲಿ ಅವ್ರನ್ನ ಪ್ಲೇಸ್ ಮಾಡಬೇಕು ಅಂತ. ಸೊ ದ್ಯಾಟ್ ಈಸ್ ದೇರ್ ಮೋಟಿವ್. ಸೊ ಅದಕ್ಕೋಸ್ಕರ ಈ ಇಂಟರ್ನ್ಶಿಪ್ ಸ್ಕೀಮ್ನ ಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಈ ಇಂಟರ್ನ್ಶಿಪ್ ಸ್ಕೀಮಲ್ಲಿ ಯು ವಿಲ್ ಹ್ಯಾವ್ ಸ್ಟೆಪ್ಸ್ ಆ್ಯಂಡ್ ದ ಪ್ರೊಸೀಜರ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಅಕಾರ್ಡಿಂಗ್ಲಿ. ಸೊ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ಇವಾಗ ಇದೆಲ್ಲ ನಿಮಗೆ ಕ್ಲಿಯರ್ ಆಯಿತು, ಇಂಟರ್ನ್ಶಿಪ್ ಅಂದರೆ ಏನು, ಇದು ಯಾರು ಬಿಟ್ಟಿರೋದು, ಎಂತಕ್ಕೋಸ್ಕರ, ಇದ್ರ ಮೋಟಿವ್ ಏನು, ಆಬ್ಜೆಕ್ಟಿವ್ ಏನು. ಅಂದರೆ ಬೇಸಿಕಲಿ ಅಷ್ಟೇ, ಅಕಾಡೆಮಿಕ್ ಲರ್ನಿಂಗು ರಿಯಲ್ ಟರ್ಮ್ ಎಕ್ಸ್ಪೀರಿಯನ್ಸ್ಗೂ ಮಿಕ್ಸ್ ಮಾಡಿ ಯು ವಿಲ್ ಗೆಟ್ ಅ ಇಂಟರ್ನ್ಶಿಪ್. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆ ಹೀಗಿರುತ್ತೆ, ಇವಾಗ ನಾನು ನೆಕ್ಸ್ಟ್ ಯಾವ್ದು ನನ್ನ ಇಂಟ್ರೆಸ್ಟ್ ಮೇಲೆ ನಾನು ಯಾವುದನ್ನ ಚೂಸ್ ಮಾಡಬೇಕು ಅನ್ನೋದು ಯು ವಿಲ್ ಗೆಟ್ ಟು ನೋ. ಸೊ ಅದಕ್ಕೆ ಬಂದುಬಿಟ್ಟು ಒಂದು ಸೆಟ್ ಆಫ್ ರೂಲ್ಸ್ ಅಥವಾ ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಆ ಸೆಟ್ ಆಫ್ ರೂಲ್ಸ್ ಮತ್ತು ಸೆಟ್ ಆಫ್ ಪ್ರೋಟೋಕಾಲ್ಸ್ ಏನು ಅಂತ ಅಂದರೆ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇವಾಗ ನೀವು ಯಾವುದೇ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೂ ಯು ವಿಲ್ ಹ್ಯಾವ್ ಟು ಫಸ್ಟ್ ಬಂದುಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಈ ಇಂಟರ್ನ್ಶಿಪ್ಗೆ ಅಫಿಷಿಯಲ್ ವೆಬ್ಸೈಟ್ ಏನು ನಮ್ಗೆ ವಾಟ್ ಈಸ್ ದ ಅಫಿಷಿಯಲ್ ವೆಬ್ಸೈಟ್? ಆಬ್ವಿಯಸ್ಲಿ ನೀವು ಗೂಗಲಲ್ಲಿ ಹೋಗಿ PM ಇಂಟರ್ನ್ಶಿಪ್ ಅಫಿಷಿಯಲ್ ವೆಬ್ಸೈಟ್ ಅಂತ ಹೊಡೆದ್ರೂ ಕೂಡ ನಿಮಗೆ ಸಿಗ್ಬಿಡುತ್ತೆ. ಬಟ್ ನಾನು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಹಾಕಿರ್ತೀನಿ. So that if you don't get that link, you can use the link which I have provided in the description and you can apply for internship. So first step ಬಂದ್ಬಿಟ್ಟು official website. ಅದು ಬಂದ್ಬಿಟ್ಟು pminternship.mca.government.in. MCA ಅಂದರೆ
ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಆವಾಗಲೇ ನಾನು ಹೇಳ್ದಂಗೆ PM ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ internship.mca.governmentin.in ಅಂತ ಇದು ಬಂದು ಅವರ ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು. ನಾವು ಹೋಗಿ ಈ ಒಫಿಷಿಯಲ್ ವೆಬ್ಸೈಟಲ್ಲಿ ಫಸ್ಟ್ ನಾವು ಅದನ್ನು ರಿಜಿಸ್ಟರ್ ಮಾಡ್ಕೊಬೇಕು. ಅಂದರೆ ಈ ವೆಬ್ಸೈಟಲ್ಲಿ ನಮಗೆ ಅದರ ಡೀಟೇಲ್ಸು ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು ನಾವು ಒಫಿಷಿಯಲ್ ವೆಬ್ಸೈಟ್ನ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದೇ ನಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂದರೆ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಟೈಮಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲೇ ವೆನ್ ಯು ಪ್ರೊವೈಡ್ ಆಲ್ ಯೋರ್ ಡೀಟೇಲ್ಸ್ ಅಂದರೆ ಕಂಪ್ಲೀಟ್ ಗೈಸ್, ಅಂದರೆ ನಾನು ಕೂಡ ಓಪನ್ ಮಾಡಿ ನೋಡಿದ್ದೀನಿ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿ. ಯು ವಿಲ್ ಹ್ಯಾವ್ ಟು ಗಿವ್ ಯೋರ್ ಕಂಪ್ಲೀಟ್ ಡೀಟೇಲ್ಸ್ ಬೇಸಿಕಲಿ. ಅಂದರೆ ನಿಮ್ಮ ಹೆಸರು, ಏಜು, ಎಜುಕೇಷನ್ ಕ್ವಾಲಿಫಿಕೇಷನ್, ಫ್ರಮ್ ವೇರ್ ಆರ್ ಯು, ವೇರ್ ಯು ಹ್ಯಾವ್ ಸ್ಟಡಿ, ನಿಮ್ಮ ಏಜ್ ಗ್ರೂಪ್ ಆಗಿರ್ಬೋದು. ಗೈಸ್ ನೀವು ಇಲ್ಲೇನು ಚೀಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗುತ್ತೆ. ಯು ಶುಡ್, ಯಾಕಂದರೆ ಇದು ಏಜ್ ಕ್ರೈಟೀರಿಯಾ ಇರೋದ್ರಿಂದ 21 to 24 years ಓಲ್ಡ್ ಏಜ್ ಗ್ರೂಪ್ ಇರೋರು ಮಾತ್ರ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಎಕ್ಸ್ಕ್ಲೂಸಿವ್ಲಿ. ಆ್ಯಂಡ್ ಪ್ರೊಫೆಷ್ನಲ್ ಡಿಗ್ರಿ ಮಾಡಿರೋಂಥವ್ರು ಆಗಲೇ ಹೇಳ್ದಂಗೆ MBA, MCom ಅಥವಾ CA ಮಾಡ್ತಿರೋರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಇದಕ್ಕೆ ಅಪ್ಲೈ ಮಾಡೋರು ಫುಲ್ ಟೈಮ್ ಎಜುಕೇಷನ್ ಅಥವಾ ಫುಲ್ ಟೈಮ್ ಎಂಪ್ಲಾಯ್ಮೆಂಟಲ್ಲಿ ಇರೋಕ್ಕಾಗಲ್ಲ. ಯು ಶುಡ್ ಕಂಪ್ಲೀಟ್ಲಿ ಮೇಕ್ ಫ್ರೀ ಯೋರ್ ಸೆಲ್ಫ್ ಫಾರ್ 12 months ಡ್ಯೂರೇಷನ್. ಅಂದರೆ ಬೇಸಿಕಲಿ 365 days 1 year ಕಂಪ್ಲೀಟ್ಲಿ ನೀವು ಇದಕ್ಕೋಸ್ಕರ ಮೀಸಲಾಗಿಡಬೇಕು. ಸೊ ದಟ್ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಪ್ಲೇಸ್ಡ್ ಇನ್ ಟು ಅ ವೆರಿ ಗುಡ್ ಕಂಪನಿ. ಸೊ ಸೆಕೆಂಡ್ ಸ್ಟೆಪ್ ನಾನು ಹೇಳ್ದಂಗೆ ಫಸ್ಟ್ ಯು ವಿಲ್ ಗೋ ಟು ಒಫಿಷಿಯಲ್ ವೆಬ್ಸೈಟ್. ದೆನ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಪ್ರೋಸೆಸ್. ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿ ವೆನ್ ಯು ಕಂಪ್ಲೀಟ್ಲಿ ಗಿವ್ ಆಲ್ ಯೋರ್ ಡೀಟೇಲ್ಸ್, ಆಫ್ಟರ್ ದಿಸ್ ನಿಮ್ಮ ಫೋನ್ಗೆ ಒಂದು OTP ಜನರೇಟ್ ಆಗುತ್ತೆ. ಸೊ ಆ OTP ಜನರೇಟ್ ಆದಮೇಲೆ ಆ OTPನ ನೀವು ಸೇವ್ ಮಾಡ್ಕೊಂಡು ಆ OTPನೆಲ್ಲ ಎಂಟರ್ ಮಾಡಿದ್ಮೇಲೆ ಯು ವಿಲ್ ಹ್ಯಾವ್ ಟು ಗೋ ಫಾರ್ ದ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಏನಪ್ಪ ಅಂದರೆ ಲಾಗಿನ್ ಆ್ಯಂಡ್ ಪ್ರೊಫೈಲ್ ಕ್ರಿಯೇಷನ್. ನಿಮಗೆ ಒಂದು OTP ಬರುತ್ತಲ್ಲ, ಆ OTP ಬಂದಮೇಲೆ ಆ OTPನ ನೀವು ಎಂಟರ್ ಮಾಡಿದ್ಮೇಲೆ ಯು ವಿಲ್ ಗೋ ಟು ದ ಥರ್ಡ್ ಸ್ಟೆಪ್. ದೇ ವಿಲ್ ಆಸ್ಕ್ ಯು ಅಬೌಟ್ ದ ಲಾಗಿನ್ ಅಂದರೆ ಅಲ್ಲಿ ನಿಮ್ಮದೇ ಆದಂಥ ಒಂದು ಓನ್ ಪಾಸ್ವರ್ಡ್ ಇಟ್ಕೊಬೇಕಾಗುತ್ತೆ. ಸೊ ಕ್ರಿಯೇಟ್ ಅ ಪಾಸ್ವರ್ಡ್ ವಿಚ್ ಇಸ್ ಅ ವೆರಿ ಗುಡ್ ಒನ್, ಅಂದರೆ ಸ್ಟ್ರಾಂಗ್ ಒನ್. ಯಾರು ಬೇರೆಯವ್ರ ಹತ್ರ ಕ್ರಿಯೇಟ್ ಮಾಡಿರಬಾರ್ದು. ಆ ಪಾಸ್ವರ್ಡ್ ಏನಂದರೆ ನಿಮ್ಮ 12 months ವೆನ್ ಎವರ್ ಯು ಗೆಟ್ ಲಾಗಿನ್ ಇನ್ ಟು ದಟ್ ವೆಬ್ಸೈಟ್ ಯು ಶುಡ್ ರಿಮೆಂಬರ್ ದಟ್ ಪಾಸ್ವರ್ಡ್. ಸೊ ಅದು ಬಂದ್ಬಿಟ್ಟು ಲಾಗಿನ್ ಆ್ಯಂಡ್ ಪ್ರೊಫೈಲ್ ಕ್ರಿಯೇಷನ್. ನಿಮ್ಮದೇ ಆದಂಥ ಓನ್ ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಬೇಸಿಕಲಿ ಇವಾಗ ನನ್ನ ಹೆಸರು ನಮ್ರತಾ ಅಂದರೆ ನಮ್ರತಾ ಯಾದವ್ ಹತ್ರ ನನ್ನ ಓನ್ ಪ್ರೊಫೈಲ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಇವಾಗ ಹೇಗೆ ನಾವು ಒಂದು ಯೂಟ್ಯೂಬ್ ಚಾನಲ್ಗೆ ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋತೀವಿ, ಇನ್ಸ್ಟಾಗ್ರಾಮ್ಗಾಗಿರೋದು ಅದೇ ಥರನೇ ಇದು ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೀವು OTP ಮುಖಾಂತರ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇದು ಬಂದು ಥರ್ಡ್ ಸ್ಟೆಪ್ ಆಗಿರುತ್ತೆ. ಫೋರ್ತ್ ಸ್ಟೆಪ್ ಬಂದು ನೀವೇನು ಮಾಡಬೇಕು ಅಂತ ಅಂದರೆ ರೆಸ್ಯೂಮ್ ಜನರೇಷನ್ ಮಾಡಬೇಕಾಗಿರುತ್ತೆ. ರೆಸ್ಯೂಮ್ ಜನರೇಷನ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ರೆಸ್ಯೂಮ್ ಜನ್ರೇಷನಲ್ಲಿ ಏನಂದರೆ ರೆಸ್ಯೂಮಲ್ಲಿ ಕಂಪ್ಲೀಟ್ಲಿ ಅದು ನಿಮ್ಮ ಫುಲ್ ಬಯೋಡೇಟಾನ ಸ್ಟಡಿ ಮಾಡಿರುತ್ತೆ. ರೆಸ್ಯೂಮಲ್ಲಿ ನಿಮ್ಮ ಕಂಪ್ಲೀಟ್ ಓವರಾಲ್ ಬಯೋಡೇಟಾ ಇರುತ್ತೆ ಗೈಸ್. ಅಂದರೆ ನೀವು ಎಲ್ಲಿ ಓದಿದ್ದು, ಎಂತ ಏನು ಎಲ್ಲ ನಿಮ್ಮ ವಿಷಯ ರೆಸ್ಯೂಮಲ್ಲಿ ಇರುತ್ತೆ. ರೆಸ್ಯೂಮ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಯು ಶುಡ್ ಹ್ಯಾವ್ ಟು ಪ್ರೊವೈಡ್ ಯುವರ್ ರೆಸ್ಯೂಮ್ ಇನ್ ದ ಫೋರ್ತ್ ಸ್ಟೆಪ್. ಓಕೆನಾ? ಸೊ ಫೋರ್ತ್ ಸ್ಟೆಪ್ಪಲ್ಲಿ ನಿಮ್ಮ ರೆಸ್ಯೂಮೇನ ಕೊಡ್ತೀರಾ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಬಂದುಬಿಟ್ಟು ನಿಮ್ಮ ಫಿಫ್ತ್ ಸ್ಟೆಪ್ ಆಗಿರುತ್ತೆ. ಸೊ ಈ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಏನು ಸಿಕ್ಸ್ತ್ ಸ್ಟೆಪ್ ಅಂದರೆ ಇವಾಗ ನಾವು ಇದೆಲ್ಲ ಮಾಡಿದ್ಮೇಲೆ ನಿಮ್ಮದೆಲ್ಲ ಬೇಸಿಕ್ ಡೀಟೇಲ್ಸ್ ಅದೆಲ್ಲ ನೀವು ಕೊಡ್ತಾ ಹೋದ್ಮೇಲೆ ಇದು ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಏನಂದರೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾಸ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇವಾಗ ನನಗೆ ಲೈಕ್ ಈ ಇಂಟರ್ನ್ಶಿಪ್ಪಲ್ಲಿ ಟಾಪ್ 500 MNC ಕಂಪನೀಸ್, IT ಕಂಪನೀಸ್ ಎಲ್ಲರನ್ನೂ ಎಕ್ಸ್ಕ್ಲೂಸಿವ್ ಆಗಿ ಇನ್ವಾಲ್ವ್ ಮಾಡ್ಕೊಂಡಿದೆ. ಅದಕ್ಕೆ ಬೇಕಾದಂತಹ ಬಜೆಟ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ನಾನು ಫಸ್ಟಲ್ಲೇ ವಿಡಿಯೋ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಇದಕ್ಕೆ 800 crores ಎಕ್ಸ್ಕ್ಲೂಸಿವ್ಲಿ ಬಜೆಟ್ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ದ ಕಾಮನ್ ಪೀಪಲ್ ಆರ್ ದ ಪಬ್ಲಿಕ್ ಲೈಕ್ ಅಸ್. ಈ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಇವಾಗ ಬೇಸಿಕಲಿ ನಿಮ್ಮ ಐಡಿಯಾಸ್ ಅಲ್ಲಿ ತುಂಬ ಕಂಪನೀಸ್ ಇರುತ್ತೆ. ನೀವೆಲ್ಲ ಕಂಪ್ನೀಸು ಚೂಸ್ ಮಾಡೋಕ್ಕಾಗಲ್ಲ. ಒಂದು ಪಬ್ಲಿಕ್ಗೆ ಯು ವಿಲ್ ಹ್ಯಾವ್ ಟು ಚೂಸ್ 5 ಕಂಪ್ನೀಸ್ ಬೇಸಿಕಲಿ. ಸೊ ಆ 5 ಕಂಪ್ನೀಸನ್ನ ನೀವು ಹೇಗೆ ಚೂಸ್ ಮಾಡ್ತೀರಾ ಅಥವಾ ಹೇಗೆ ಅಪ್ರೋಚ್ ಮಾಡಬೇಕು ಅಂತಂದರೆ ನಿಮಗೆ ಆದಂಥ ಒಂದು ಸ್ಪೆಸಿಫಿಕ್ ಇಂಟ್ರೆಸ್ಟ್ಸ್ ಅಥವಾ ಒಂದು ಐಡಿಯಾಸ್ ಇರುತ್ತೆ. ಇವಾಗ ನನಗೆ ಎಸ್ಪೆಷಲಿ ಇವಾಗ ನನಗೆ ಆ್ಯಂಕರಿಂಗ್ ಮಾಡೋದಿಷ್ಟ, ಡ್ಯಾನ್ಸ್ ಮಾಡೋದಿಷ್ಟ, ಆ ಥರದ್ದು ಅಂದರೆ ಎಕ್ಸಾಂಪಲ್ ಕೊಡ್ತಿರೋದು ಅಲ್ಲ, ಆ ಥರ ಕಂಪನೀಸ್ ಬರಲ್ಲ. ಎಕ್ಸಾಂಪಲ್ ಗೈಸ್ ಅಂದರೆ ಇವಾಗ ನನ್ನ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಇವಾಗ ನನಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅಂತ ಇರುತ್ತೆ. ಸೊ ನಾನು ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಕಂಪ್ನೀಸ್ನೇ ನಾನು ಚೂಸ್ ಮಾಡಬೇಕು. ನನಗೆ ಬ್ಯಾಂಕಿಂಗಲ್ಲಿ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಇದ್ಬಿಟ್ಟು ನಾನು ಹೋಗ್ಬಿಟ್ಟು ಲೋನ್ಸು ಮಾರ್ಟ್ಗೇಜ್ ಕಂಪನೀಸ್ ಆ ಥರ ಕಂಪ್ನೀಸ್ ಅಥವಾ ಆ ಥರ ಬ್ಯಾಕ್ಗ್ರೌಂಡ್ ಇರೋಂಥ ಕಂಪ್ನೀಸ್ನ ನಾನು ಚೂಸ್ ಮಾಡೋಕ್ಕಾಗಲ್ಲ. ಯು ಶುಡ್ ನೋ ವೇರ್ ಯು ಹ್ಯಾವ್ ಟು ಚೂಸ್. ಅಂದರೆ ಇವಾಗ ಕಾಮರ್ಸ್ ಓದ್ಬಿಟ್ಟು ಸೈನ್ಸ್ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಸೈನ್ಸ್ ಅವ್ರು ಬಂದ್ಬಿಟ್ಟು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋಂಥ ಕಂಪ್ನೀಸ್ನ ಚೂಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ವರ್ಕ್ ಲೈಕ್ ದಟ್, ರಿಯಲ್ ಆಸ್ ದಟ್ ಆಸ್ ಸಚ್ ಅಂತ ಆ ಥರ. ಸೊ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ಪಲ್ಲಿ ಕ್ಲೀನಾಗಿ ನಿಮಗೆ ಯಾವ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನೀವು ಆ ರಿಲೇಟೆಡ್ ಇರೋಂತಹ 5 ಕಂಪನೀಸ್ನ ಮಾತ್ರ ಚೂಸ್ ಮಾಡೋಕ್ಕಾಗೋದು. ಸೊ ಕ್ಲೀನಾಗಿ ಯೋಚನೆ ಮಾಡಿ, 5th ಸ್ಟೆಪ್ಪಲ್ಲಿ ಮಾತ್ರ ಎಡವಬೇಡಿ. ಏನಕ್ಕಂದರೆ ಆ 5 ನೀವು ಯಾವುದು ಕಂಪನೀಸ್ನ ಸೆಲೆಕ್ಟ್ ಮಾಡ್ತೀರಾ ಥ್ರೂ ಔಟ್ ದಟ್ ಯುವರ್ ಜರ್ನಿ ವಿಲ್ ಎನ್ಲಾರ್ಜ್ ಅಂತಲೇ ಹೇಳ್ಬೋದು. ಸೊ ಆ ಸ್ಟೆಪ್ಪಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿದ್ದು ನಿಮಗೆ ಯಾವ ಏರಿಯಾಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ಸ್ಪೆಸಿಫಿಕ್ 5 ಕಂಪನೀಸ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ. ಬಟ್ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಮೇಕ್ ಶ್ಯೂರ್ ಆ್ಯಂಡ್ ಬಿ ವೆರಿ ಕ್ಲಾರಿಟಿ ಇನ್ ದಟ್ 5th ಸ್ಟೆಪ್. ಯಾಕಂದರೆ ನಿಮಗೆ ಯಾವ 5 ಏರಿಯಾಸ್ ಆಫ್ ಇಂಟ್ರೆಸ್ಟ್ ಇದೆ ಆ 5 ಕಂಪನೀಸ್ನ ಮಾತ್ರ ಚೂಸ್ ಮಾಡಿ. ಬೇಸಿಕಲಿ ಆ 5 ಕಂಪನೀಸೇ ನಿಮ್ಗೆ 12 ಮಂತ್ಸ್ ಕೋರ್ಸ್ ಕೂಡ ಕೊಡುತ್ತೆ. ಸೊ ಆ ಸ್ಟೆಪ್ಪಲ್ಲಿ ಎಡವಬೇಡಿ ಗೈಸ್. ಆದರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸಬ್ಮಿಟ್ ದಿ ಅಪ್ಲಿಕೇಶನ್. ಇದೆಲ್ಲ ಆದಮೇಲೆ ನೀವು ಆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ. ಅಂದರೆ ನೀವು ಯಾವ್ಯಾವ ಕಂಪನೀಸ್ನ ಚೂಸ್ ಮಾಡಿರ್ತೀರಾ, ಆ ಟಾಪ್ ನಾಚ್ 5 ಕಂಪನೀಸ್, ಯು ವಿಲ್ ಹ್ಯಾವ್ ದ ಚಾಯ್ಸ್ ಟು ಚೂಸ್. ಓಕೆನಾ. ಸೊ ಅದು ಚೂಸ್ ಮಾಡಾದಮೇಲೆ ನೀವು ಆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ. ಆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ಮೇಲೆ ಲಾಸ್ಟಾಗಿ ನನ್ನ ಕೆಲಸ ಎಲ್ಲ ಆಗೋಯ್ತಪ್ಪ ಇನ್ಮೇಲೆ ಬಿಟ್ಬಿಡು ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯು ವಿಲ್ ಹ್ಯಾವ್ ಟು ಕೀಪ್ ದ ರೆಕಾರ್ಡ್. ಅಂದರೆ ಇವಾಗ ನೀವು ಎಲ್ಲ ಸ್ಟೆಪ್ಸು ಎಲ್ಲ ಪ್ರೊಸೀಜರ್ಸು ಫಾಲೋ ಮಾಡಿದ್ಮೇಲೆ ಕಂಟಿನ್ಯೂಸ್ಲಿ ಸಸ್ಟೈನಬಲಿ ಕೀಪ್ ಮೇಂಟೈನಿಂಗ್ ದಟ್ ರೆಕಾರ್ಡ್. ಅಂದರೆ ಕೀಪ್ ದ ರೆಕಾರ್ಡ್ ಏನಕ್ಕೆ ಅಂತ ಅಂದರೆ ಅದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಿಮ್ಮ ಪರ್ಸ್ನಲ್ ಫೋನ್ಸಲ್ಲಿ ಅಥವಾ ಫೋನ್ಸು ಲ್ಯಾಪ್ಟಾಪ್ಸ್ ಏನೋ ನೀವೇನೇನು ಯೂಸ್ ಮಾಡ್ತಾ ಇರ್ತೀರಾ ಫಿಲ್ ಮಾಡಬೇಕಾದ್ರೆ, ಕಂಪ್ಯೂಟರ್ ವಾಟೆವರ್ ಟ್ಯಾಬ್ಲೆಟ್ ಎನಿಥಿಂಗ್, ಅದರಲ್ಲಿ ಒಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ದಟ್ ಆ ವೆಬ್ಸೈಟಿಂದ ಆ ಸ್ಕ್ರೀನ್ಶಾಟಲ್ಲಿ ಲಾಸ್ಟ್ ನಿಮ್ಗೊಂದು ಕನ್ಫರ್ಮೇಷನ್ ಆದಮೇಲೆ ಒಂದು ವೆಬ್ಸೈಟ್ ಬರುತ್ತಲ್ಲ, ಸೊ ಅದರಿಂದ ಫ್ಯೂಚರ್ ಎಂಡಿವರ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆನಾ. ಸೊ ಇದಾಗಿರುತ್ತೆ ಸ್ಟೆಪ್ಸ್ ಆ್ಯಂಡ್ ಪ್ರೊಸೀಜರ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಟು ಅಪ್ಲೈ ಫಾರ್ ದ ಇಂಟರ್ನ್ಶಿಪ್. ಸೊ ಇದೆಲ್ಲ ಅಪ್ಲೈ ಮಾಡಾದಮೇಲೆ ಇದು ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ನಿಮಗೆ ಹೇಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ, ಹೆಂಗೆ ಹೋಗುತ್ತೆ, ಎಷ್ಟು ಟೈಮ್ ನಾನು ಕಲಿಬೇಕು ಅನ್ನೋದು ಫಸ್ಟೇ ಹೇಳಿದ್ದೆ. ಇಷ್ಟು ಸ್ಟೆಪ್ಸ್ ಎಲ್ಲ ಆದಮೇಲೆ ಅಂದರೆ ಇವಾಗ ಯಾರಾದರೂ ನೀವು ಇನ್ನೂ ಫುಲ್ ಟೈಮ್ ಓದ್ತಾನೆ ಇದ್ದೀರಾ, ಯಾಕಂದರೆ 21 to 25 ಇಯರ್ಸ್ ಬಂದ್ಬಿಟ್ಟು ಇಟ್ಸ್ ಎ ಲರ್ನಿಂಗ್ ಏಜ್ ಅಲ್ವಾ. ಸೊ ಇನ್ನೂ ನೀವು ಓದ್ತಾ ಇದ್ದೀರಾ ಅನ್ನೋ ಹಾಗಾದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ನೀವು ಇದಕ್ಕೆ ಫುಲ್ ಟೈಮ್ ಕೊಡಲೇಬೇಕು ಗೈಸ್. ಸೊ ಇಫ್ ಯು ಆರ್ ಇನ್ ದಟ್ ಕೇಸ್ ಡೋಂಟ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್. ಸೊ ನೀವು ಯಾರಾದರೂ ಓದ್ತಾ ಇದ್ದೀರಾ ಅಥವಾ ಏನೋ ಕೆಲಸ ಮಾಡ್ತಿದ್ದೀರಾ ಅಂದವ್ರು ಪ್ಲೀಸ್ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾರು ಇದಕ್ಕೋಸ್ಕರನೇ 12 ಮಂತ್ಸ್ ಯು ವಿಲ್ ಗಿವ್ ಟೈಮ್ ಫಾರ್ ದಿಸ್ ಅನ್ನೋರಿದ್ರೆ ಮಾತ್ರ ಇಫ್ ಯು ಆರ್ ಡೆಡಿಕೇಟೆಡ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಫಸ್ಟ್ಲಿ. ಆಮೇಲೆ ಏಜ್ ಕ್ರೈಟೀರಿಯಾ ಹೇಳಿದೆ 21 to 24 ಇಯರ್ಸ್ ಓಲ್ಡ್ ಮಾತ್ರ ಅಪ್ಲೈ ಮಾಡಬೇಕು. 25 ಇಯರ್ಸ್ ಓಲ್ಡ್ ಇದ್ದರೂ ಕೂಡ ಯು ಕಾಂಟ್ ಅಪ್ಲೈ ಆ್ಯಂಡ್ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಬೇಸಿಕಲಿ. ಸೊ ಇದೆಲ್ಲ ಆದಮೇಲೆ ಇದರಿಂದ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಬೆನಿಫಿಟ್ಸ್ ಬಂದ್ಬಿಟ್ಟು ನೀವು ಅಪ್ಲೈ ಮಾಡಿ ಆದಮೇಲೆ ಆಫ್ಟರ್ ಯು ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಎವ್ರಿ ಮಂತ್ ನಿಮ್ಮ ಅಕೌಂಟಿಗೆ 5,000 rupees ಗೌರ್ಮೆಂಟ್ ಕಡೆಯಿಂದ ಒಬ್ಬೊಬ್ಬರ ಅಕೌಂಟ್ಗೂ, ಇವಾಗ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್, ನೀವು ನಿಮ್ಮದೇ ಆದಂಥ ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ಹೋಗಿ ನಿಮ್ಮದೇ ಆದಂಥ ಒಂದು ಅಪ್ಲೈ ಮಾಡಿದ್ದೀರಾ ಇಂಟರ್ನ್ಶಿಪ್ಗೆ ಅಂದಾದಮೇಲೆ ಇವಾಗ ನಿಮ್ಮ ಒಬ್ಬರ ಹೆಸರಲ್ಲೇ ಇವಾಗ ನೀವು ನಿಮ್ಮ ಡೀಟೇಲ್ಸ್ ಕೊಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಲಿಂಕ್ಡ್ ಆಗಿರುತ್ತೆ. ಸೊ ಪ್ರತಿ ತಿಂಗಳು 5,000 rupees ನಿಮ್ಮ ಅಕೌಂಟಿಗೆ ಬರುತ್ತೆ. ಈ 5,000 rupeesಲ್ಲೂ ಅದು ಲಂಸಮ್ ಅಮೌಂಟ್ ಹೆಂಗೆ ಬರುತ್ತೆ ಅಂದರೆ ಅದು ಡಿವೈಡ್ ಮಾಡಿದ್ದಾರೆ. ಅಂದರೆ 1,500 ನೀವು ಚೂಸ್ ಮಾಡಿರ್ತೀರಲ್ಲ 5 ಟಾಪ್ ನಾಚ್ ಕಂಪನೀಸ್ ವಿಚ್ ಆನ್ ಯೋರ್ ಇಂಟ್ರೆಸ್ಟ್ ಸ್ಪೆಸಿಫೈಡ್ ಇಂಟ್ರೆಸ್ಟ್, ಆ ಕಂಪನಿ ಅಂದರೆ ಆ ಪಾರ್ಟ್ನರ್ ಹೋಲ್ಡಿಂಗ್ ಕಂಪನಿ ದಟ್ 1,500 ವಿಲ್ ಬಿ ಪೇಡ್ ಬೈ ದ ಪಾರ್ಟ್ನರ್ ಕಂಪನಿ ಆ್ಯಂಡ್ 4,000 ದ ರಿಮೈನಿಂಗ್ ಅಮೌಂಟ್ ವಾಟ್ ಎವರ್ ಇಟ್ ಇಸ್ ದೇರ್ ದ 3,500 ಅಮೌಂಟ್, ಆ ಅಮೌಂಟ್ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಪೇ ಮಾಡ್ತಾರೆ. ಸೊ ಹೀಗೆ 2 ಕ್ಲಬ್ ಆಗಿ 5,000 rupees ಎಕ್ಸ್ಕ್ಲೂಸಿವ್ಲಿ ನಿಮ್ಮ ಅಕೌಂಟಿಗೆ ಮಂತ್ಲಿ ಬಂದು ಬೀಳ್ತಾನೆ ಇರುತ್ತೆ. ನೀವು ಕಂಪ್ನಿಯಲ್ಲಿ ಪ್ಲೇಸ್ ಆಗದೆ ಹೋಗಿ ಫಾರ್ ದ 12 months ಕೋರ್ಸ್, ಅಂದರೆ ಇದು ಬಂದು 12 months ನೀವು ಇಂಟರ್ನ್ಶಿಪ್ ಮಾಡಬೇಕಾಗಿರುತ್ತೆ 1 yearಗೆ. ಸೊ ಈ 12 months ಕೂಡ ನಿಮಗೆ 5,000 rupees ಅಂದರೆ 1,500 ಬೈ ದ ಪಾರ್ಟ್ನರ್ ಕಂಪನಿ ಆ್ಯಂಡ್ 3,500 ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು 2 ಕ್ಲಬ್ ಆಗಿ 5,000 rupees ಎಕ್ಸ್ಕ್ಲೂಸಿವ್ಲಿ 12 months ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದರೆ DBT ಫಾರ್ಮಿಂದ ಬರುತ್ತೆ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವಿಚ್ ವಿಲ್ ಬಿ ಲಿಂಕ್ಡ್ ಟು ಯೋರ್ ಆಧಾರ್ ಕಾರ್ಡ್. ಸೊ ಅದಕ್ಕೆ ಆ ಬ್ಯಾಂಕ್ ಅಕೌಂಟ್ಗೆ ವಿಚ್ ಎವರ್ ಯು ವಿಲ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ವೈಲ್ ಫಿಲ್ಲಿಂಗ್ ವಿತ್ ದ ಇಂಟರ್ನ್ಶಿಪ್ ಡೀಟೇಲ್ಸ್, ಆ ಅಕೌಂಟಿಗೆ ಬಂದು 5,000 ಬೀಳ್ತಾ ಹೋಗುತ್ತೆ.
ಅದು ಒಂದು ಬೆನಿಫಿಟ್. ಆದರೆ ಫಸ್ಟ್ ಟೈಮ್ ಎಲ್ಲ ಸ್ಟೂಡೆಂಟ್ಸ್ಗೂ 6,000 ರುಪೀಸ್ ಫ್ರೀಯಾಗಿ ಇನಿಷಿಯಲ್ ಎಕ್ಸ್ಪೆನ್ಸಸ್ ಕೆಳಗಡೆ ಕೊಡ್ತಾರೆ ಗೈಸ್. ಇದು ಫಸ್ಟ್ ಬೆನಿಫಿಟ್. ಆದರೆ ಸೆಕೆಂಡ್ ಒನ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಇದೆ. ಅದೇನಂದರೆ ಯು ವಿಲ್ ಬಿ ಪ್ರೊವೈಡೆಡ್ ವಿತ್ ಫ್ರೀ ಕವರೇಜ್ ಪ್ರೀಮಿಯಮ್, ಅಂದರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ಕೊಡ್ತಾರೆ ನಿಮಗೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದನೇ ಯು ವಿಲ್ ಗೆಟ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಫ್ರೀ ಆಫ್ ಕಾಸ್ಟ್. ನೀವಲ್ಲೆಲ್ಲೂ ₹1 ಪೇ ಮಾಡೋಷ್ಟಿರಲ್ಲ ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತು ಅಂತ ಅಂದರೆ. ಅದು ಅಲ್ಲದೆ ಪಾರ್ಟ್ನರ್ ಕಂಪ್ನೀಸ್, ಅಂದರೆ ದ ಕಂಪ್ನೀಸ್ ವಿಚ್ ಯು ಹ್ಯಾವ್ ಅಪ್ಲೈಡ್ ಫಾರ್, ಅವರು ಕೂಡ ಇವಾಗ ನಿಮ್ಗೆ ಸಡನ್ನಾಗಿ ಸೆಂಟ್ರಲ್ ಎಲ್ಲೋ ಹೋಗಬೇಕಾದ್ರೆ ಆಕ್ಸಿಡೆಂಟಲ್ ಏನೋ ಆಯಿತು, ಅದಕ್ಕೆ ಸ್ವಲ್ಪ ಬೇರಿಂಗ್ ಎಕ್ಸ್ಪೆನ್ಸಸ್ ಬೇಕಾಗಿರುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್. ಅಂದರೆ ಅದನ್ನು ಕೂಡ ಆ ಪಾರ್ಟ್ನರ್ ಕಂಪನೀಸ್ ಅದನ್ನು ದೇ ವಿಲ್ ಕಾಂಪನ್ಸೇಟ್ ದಟ್ ಅಮೌಂಟ್ ಟು ದ ಹಾಸ್ಪಿಟಲ್ ವಿಚ್ ಯು ಹ್ಯಾವ್ ಜಾಯಿನ್ ಫಾರ್. ಸೊ ಇದು ಕೂಡ ಅದರಲ್ಲಿರುವಂಥ ತುಂಬ ಹ್ಯೂಜ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದ್ರ ಒಳಗಡೆ. ಆ್ಯಂಡ್ ಇದು ಏನಂತ ಅಂದರೆ ಆಬ್ಜೆಕ್ಟಿವ್ ಅಥವಾ ಮೋಟಿವ್, ಇದ್ರ ಕೆರಿಯರ್ ಏನಪ್ಪ ಅಂದರೆ ಎಂತಕ್ಕೋಸ್ಕರ ಇಂಟರ್ನ್ಶಿಪ್ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ ವಿತ್ ಓನ್ಲಿ ಒನ್ ಆಬ್ಜೆಕ್ಟಿವ್, ಅಂದರೆ ಯೂತ್, ಅಂದರೆ ಯಂಗ್ಸ್ಟರ್ಸ್. ಇವಾಗ ತುಂಬ ಕಡೆ ನಾವು ಕೆಲಸ ಟ್ರೈ ಮಾಡ್ತಾ ಇರ್ತೀವಿ, ಇಂಡೀಡ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು. ಸೊ ದಿಸ್ ಇಂಟರ್ನ್ಶಿಪ್ ಪ್ಲ್ಯಾಟ್ಫಾರ್ಮ್ ವಿಚ್ ಗಿವ್ಸ್ ಯು ಅ ವೆರಿ ಗುಡ್ ಎಕ್ಸ್ಕ್ಲೂಸಿವ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಿರೋವಂಥದ್ದು. ಸೊ ಎಲ್ಲೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಹೀಗೆಲ್ಲ ಇರುತ್ತೆ. ಡೀಟೇಲ್ಸ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೊ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಅವ್ರದ್ದು ಇನ್ನೊಂದು 5 ಇಯರ್ಸಲ್ಲಿ ನಾವು ಅಟ್ಲೀಸ್ಟ್ ಒಂದು 10 lakhs to 15 lakhs ಎಂಪ್ಲಾಯೀಸ್ ಅಥವಾ ಸ್ಟೂಡೆಂಟ್ಸ್ನ ಒಳ್ಳೊಳ್ಳೆ ಕಂಪ್ನೀಸಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಯು ವಿಲ್ ಹ್ಯಾವ್ ಆಲ್ ದ ಟೈಪ್ ಆಫ್ ಕಂಪ್ನೀಸ್ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸಸ್. ಯು ಕ್ಯಾನ್ choose according to your choices which you are interested in. with specific areas of interest ಅಲ್ಲಿ ನೀವು ಚೂಸ್ ಮಾಡ್ಬೋದು. ಸೊ ಇಷ್ಟೇ ಗೈಸ್ ಇದ್ರ ಡೀಟೇಲ್ಸ್ ಇಂಟರ್ನ್ಶಿಪ್ ಸ್ಕೀಮ್ದು. ಸೊ ಯು ಕ್ಯಾನ್ ಗೋ ಟು ದ ಅಫಿಷಿಯಲ್ ವೆಬ್ಸೈಟ್. ಗೂಗಲಲ್ಲಿ ಹೋಗಿ ಹೇಳ್ದಂಗೆ, ನಾನು ಆಗಲೇ ಹೇಳ್ದಂಗೆ, ಯು ಕ್ಯಾನ್ ಸರ್ಚ್ ಲೈಕ್ pminternship.mca.government.in ಅಂತ ಸರ್ಚ್ ಮಾಡಿದ್ರು ಯು ವಿಲ್ ಗೆಟ್. ಆರ್ಎಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ. ಥ್ರೂ ಯೂಸಿಂಗ್ ದಟ್ ಯು ಕ್ಯಾನ್ ಗೋ ಅಪ್ಲೈ ಫಾರ್ ದ ಇಂಟರ್ನ್ಶಿಪ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಾ. ಸೊ ಡೇಟ್ ಆ್ಯಕ್ಚುಲಿ March 12th ಇತ್ತು, ಬಟ್ ತುಂಬ ಅಪ್ಲಿಕೇಶನ್ ರಿಸೀವ್ ಆಗ್ತಿರೋದ್ರಿಂದ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಫಾರ್ ಅ ಸ್ಟ್ರೆಚ್, ಲೈಕ್ ಅಂದರೆ March 30th, 2025 ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಗೋಲ್ಡನ್ ಅಪಾರ್ಚುನಿಟಿ ಕ್ರ್ಯಾಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ, ಇಂಟ್ರೆಸ್ಟ್ ಇತ್ತು ನನಗೂ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದಿದ್ದಲ್ಲಿ, ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಎಕ್ಸ್ಕ್ಲೂಸಿವ್ಲಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ ಒಟ್ಟಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇಷ್ಟೇ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್.